ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ. ಇವತ್ತಿನ ನನ್ನ ಹೊಸ ಕತೆಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಸ್ ಯೂಶ್ವಲ್ ನನ್ನ ಡೇ ನನ್ನ ಫ್ರೆಶ್ ಅಪ್ಪಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ನನ್ನ ಎಲ್ಲ ಕೆಲಸ ನಿಧಾನಕ್ಕೆ ಮಾಡ್ಕೊಳ್ತಾ ಇರ್ತೀನಿ. ಒಂಚೂರು ಸೌಂಡ್ ಆದ್ರೂ ಅಚ್ಚು ಎದ್ದು ಬಿಡ್ತಾನೆ ಅನ್ನೋ ಕಾರಣಕ್ಕೆ. ಅವನಂತೂ ಸಿಕ್ಕಾಬಟ್ಟೆ ಸೂಕ್ಷ್ಮ. ಒಂಚೂರು ಸೌಂಡ್ ಆಯಿತು ಅಂತಂದರೆ ಪಟ್ ಅಂತ ಎದ್ದು ಬಿಡ್ತಾನೆ. ಸೊ ಅದಕ್ಕೆ ನಾನು ಆದಷ್ಟು ಅವನಿಗೆ ಫೀಡ್ ಮಾಡಿಬಿಟ್ಟು ಮಲಗಿಸ್ಬಿಡ್ತೀನಿ. ಕೆಲವೊಂದು ಸತಿ ಹಶ್ವಾದಾಗಲೂ ಎದ್ದು ಬಿಡ್ತಾನೆ. ಹಾಗಾಗಿ ನಾನು ಎದ್ದು ಬರೋಕ್ಕಿಂತ ಮುಂಚೆ ನಾನು ಎದ್ದಾದಮೇಲೆ ಒಂದು 20 ಮಿನಿಟ್ಸ್ ಅವನಿಗೆ 20 ಮಿನಿಟ್ಸ್ ಎಲ್ಲ ಮ್ಯಾಕ್ಸಿಮಮ್, ಅದು ಮಿನಿಮಮ್ ಒಂದು 5 ಮಿನಿಟ್ಸ್ ಟು 8 ಮಿನಿಟ್ಸ್ ಅವನಿಗೆ ಫೀಡ್ ಮಾಡಿಬಿಟ್ಟು ಮಲಗಿಸ್ಬಿಟ್ರೆ 8 o'clock ತನಕ ಆರಾಮಾಗಿ ಮಲ್ಕೊಳ್ತಾನೆ. ಸೊ ನಾನು ಹತ್ತತ್ರ 6 o'clock ಎದ್ದರೆ ಇನ್ನು 2 hours ಅವನಿಗೆ ಫೀಡ್ ಮಾಡಿ ಮಲಗಿಸಿದ್ರೆ 8 o'clockಗೆ ಆರಾಮಾಗಿ ಖುಷಿಯಾಗಿ ನಗ್ನ. ಇನ್ನು ಫಸ್ಟ್ ಥಿಂಗ್ ಮಾಡೋದು ಅಂತ ಹೇಳಿದ್ರೆ, ಹಿಂದಿನ ದಿವಸ ಸಾರು ಏನಿರುತ್ತೆ ಅದನ್ನು ಬಿಸಿ ಮಾಡಬೇಕು. ನೆನ್ನೆ ನೈಟು ಸಾರು ಮಾಡಿದ್ದೆ. ಸೊ ಅದೇ ಇವತ್ತು ಚಪಾತಿ ಜೊತೆ ಪೂರಿ ಜೊತೆ ಆಗುತ್ತೆ ಗ್ರೇವಿ ಅಂತ ಹೇಳಿ ಬೆಳಗ್ಗೆ ಎದ್ದ ತಕ್ಷಣ ಸಾಂಬಾರನ್ನ ಬಿಸಿಗಿಟ್ಟಿದ್ದೀನಿ. ಇನ್ನು ಬಿಸಿನೀರು ಕಾಯೋಕ್ಕೆ ಅಂತ ಹೇಳೋಣ ಅಂತ ಅಂದ್ಕೊಂಡೆ ಕೆಟ್ಲಲ್ಲಿ, ಬಟ್ ಕರೆಂಟ್ ಹೋಗಿಬಿಟ್ಟಿತ್ತು ಬೆಳಗ್ಗೆನೇ. ಸಿಕ್ಕಾಬಟ್ಟೆ ಜೋರು ಮಳೆ ಇತ್ತು ನೆನ್ನೆ ನೈಟು. ಸೊ ಅದ್ರದ್ದು ಎಫೆಕ್ಟು ಏನೋ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಮಳೆ ಅಂತ ಅನಿಸ್ತಾ ಇತ್ತು. ಆ್ಯಂಡ್ ಚಳಿ ಕೂಡ, ಈ ನಡುವೆ ಚಳಿ ಕೂಡ ಜಾಸ್ತಿ ಆಗಿದೆ. ಅದರಲ್ಲೂ ಭೈರವ್ ಎದ್ದು ಬಂದು ಅಲ್ಲೊಂದು ಸತಿ ಇಲ್ಲೊಂದು ಸತಿ ಮಲ್ಕೊಳ್ತೀನಿ ಅಮ್ಮ ಅಂತೇಳಿ ಯೂಶಲಿ ಅವನಿಗೆ ಚಳಿ ಇದ್ದಾಗ ಸ್ನಾನ ಮಾಡಿಸ್ಲಿಕ್ಕೆ ಹೋಗಲ್ಲ, ಸ್ಪೆಷಲಿ ತಲೆ ಸ್ನಾನ. ಹಾಗಾಗಿ ಮೈ ಸ್ನಾನ ಮಾಡಿಸ್ಬಿಡ್ತೀನಿ. ಇಲ್ಲ ಅಂತಂದರೆ ಜಸ್ಟ್ ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿ ಕಳಿಸ್ಕೊಡ್ತೀನಿ. ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಲಲಿತ ಸಹಸ್ರನಾಮ ಹಾಗೂ ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಮಕ್ಕಳ ಬ್ರೈನ್ ಕೂಡ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮ್ಯಾಂಡೇಟ್ರಿ ಕೆಲಸ ಅಂತ ಹೇಳಿದ್ರೆ ವಿಷ್ಣು ಸಹಸ್ರನಾಮ ಆಗಿರ್ಬೋದು ಅಥವಾ ಲಲಿತ ಸಹಸ್ರನಾಮ ಬ್ಯಾಕ್ ಟು ಬ್ಯಾಕ್ ಬಿಟ್ಬಿಡ್ತೀನಿ ನಾನು. ಇನ್ನು ಮಕ್ಕಳು ಮಲಗಿದ್ದಾಗಲೂ ಕೂಡ ಇದನ್ನು ಹಾಕಿಡೋದ್ರಿಂದ, ಮಕ್ಕಳು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂಡ ಇದನ್ನು ಕೇಳೋದ್ರಿಂದ ಮೈಂಡ್ ತುಂಬ ಶಾರ್ಪ್ ಆಗುತ್ತೆ ಮತ್ತು ಆ ಉಚ್ಚಾರಣೆಗಳು ಕೇಳ್ತಾ ಮಕ್ಕಳು ಕಲಿತಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಫಸ್ಟ್ ಥಿಂಗ್ ನಾನು ಮಾಡುವಂಥದ್ದು, ನನಗೂ ಏನೋ ಒಂಥರ ಖುಷಿ, ಒಂಥರ ಫ್ರೆಶ್ ಫೀಲ್ ಆ್ಯಕ್ಚುಲಿ. ವಿಷ್ಣು ಸಹಸ್ರನಾಮ ಆಗಿರ್ಬೋದು ಅಥವಾ ಯಾವುದೇ ಒಂದು ದೇವರ ನಾಮ ಜಪಗಳಾಗಿರ್ಬೋದು ಅಥವಾ ಈ ಟ್ರೆಡಿಷ್ನಲ್ ಸಾಂಗ್ಸ್ ಕೇಳುವಂಥದ್ದು ಬೆಳಗ್ಗೆ ನಮ್ಮ ಮೂಡನ್ನ ಕೂಡ ಇನ್ನೂ ಎಲಿವೇಟ್ ಮಾಡುತ್ತೆ ಅಂತ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ. ಬೆಳಗ್ಗೆ ಹೊತ್ತು ಈ ರೀತಿ ಏನೂ ಕೇಳಲಿಲ್ಲ ಅಂತಂದರೆ ಖಾಲಿ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ಹಿಂದಿನ ದಿವಸನೇ ಭೈರವ್ದು ಯೂನಿಫಾರ್ಮ್ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ. ಸೊ ದ್ಯಾಟ್ ಬೆಳಗ್ಗೆ ಗಡಿಬಿಡಿಲಿ ಅದು ಇದು ಅದು ಅಂತ ಅನ್ನೋದಕ್ಕಾಗೋದಿಲ್ಲ. ಸೊ ಆದಷ್ಟು ನನ್ನ ಸ್ಯಾರಿ ಕೂಡ ತೆಗೆದಿಡ್ತೀನಿ. ಬಟ್ ಒಂದೊಂದು ಸತಿ ತುಂಬ ಟಯರ್ಡ್ ಆಗಿದ್ದಾಗ ಮಲ್ಕೊಂಡ್ಬಿಡ್ತೀನಿ ಹಾಗೇ. ಬಟ್ ಭೈರವ್ದಂತೂ ಐ ವಿಲ್ ಮೇಕ್ ಶ್ಯೂರ್, ಬಿಕಾಸ್ ಅವನು ಆನ್ ಟೈಮ್ ಹೋಗಬೇಕು. ಅವನೊಂದು 5 ನಿಮಿಷ ಮಿಸ್ ಆದ್ರೂ ಮತ್ತೆ ವ್ಯಾನ್ ಮಿಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅವನು ಒಂದು ಸ್ವಲ್ಪ ಮೈ ಮುರ್ಕೊಂಡು ಎಲ್ಲ ಮಾಡಿ ಅವನಾಗ ಎದೊಳೋ ತನಕ ಐ ಗಿವ್ ಹಿಸ್ ಟೈಮ್. ಅವನು ಒಂದು 5 ನಿಮಿಷ ಅಂದ್ಕೊಂಡು ಟೈಮ್ ಮಾಡ್ತಾನೆ ಇರ್ತಾನೆ. ಇನ್ನು ಅದೆಲ್ಲ ಆದಮೇಲೆ ರೆಡಿ ಮಾಡಿಸ್ಕೊಂಡು ಯೂನಿಫಾರ್ಮ್ ಹಾಕಿ ಕರ್ಕೊಂಡು ಹೋಗುವಂಥದ್ದೇ ಒಂದು ದೊಡ್ಡ ಟಾಸ್ಕ್ ಅನಿಸುತ್ತೆ. ಇನ್ನು ಈ ಒಂದು ವಿಡಿಯೋ ಮಾಡ್ತಾ ಒಂದು ಇಂಟ್ರೆಸ್ಟಿಂಗ್ ಕ್ವೆಶನ್ ನನಗೆ ನಿನ್ನೆ ನೈಟ್ ಒಂದು ಇನ್ಸ್ಟಾಗ್ರಾಮಲ್ಲಿ ನನ್ನ ಸಬ್ಸ್ಕ್ರೈಬರ್ ಸುಮ್ಮನೆ ಹಾಗೆ ಮೆಸೇಜ್ ಮಾಡಿದರು. ನಾನು ಫಾಲೋ ಇಲ್ದಲೇ ಇದ್ದಿದ್ದರಿಂದ ರಿಕ್ವೆಸ್ಟಲ್ಲಿ ಬಂದು ಕೂತಿತ್ತು. ಸೊ ಹಾಗೆ ಅಚ್ಚುನ ಮಲಗಿಸ್ತಾ ಇರಬೇಕಾದಾಗ ನೋಡಿದಾಗ ಒಂದು ಕ್ವೆಶನ್ ಇತ್ತು. ತುಂಬ ಹಳೇದಾಗಿ ಕಳಿಸಿರೋವಂಥ ಕ್ವೆಶನ್ ಅದು, ಬಟ್ ನಾನು ನೋಡಿರಲಿಲ್ಲ, ಮಿಸ್ ಆಗಿಬಿಟ್ಟಿತ್ತು ಅದು. ಸೊ ನೆನ್ನೆ ನೈಟ್ ನೋಡಿದಾಗ ನಾನು ಅಂದ್ಕೊಂಡೆ, ಸೊ ಹಿಂದಿನ ತುಂಬ ಹಳೆಯ ಒಂದು ವಿಡಿಯೋ ಇತ್ತು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಮತ್ತು ಹೆಣ್ಮಕ್ಳು ದುಡ್ಡನ್ನ ಉಳಿಸ್ಬೇಕು, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಪುಟ್ಟದಾದಂಥ ವಿಡಿಯೋನ ಮಾಡಿ ನಾನು ಪೋಸ್ಟ್ ಮಾಡಿದ್ದೆ. ಸೊ ಆ ಟೈಮಲ್ಲಿ ಅವ್ರು ಆ್ಯಕ್ಚುಲಿ ಆ ಒಂದು ಕ್ವೆಶನ್ನ ಕೇಳಿದ್ರು. ನಾನು ಅದನ್ನು ಹೇಗೋ ಮಿಸ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅವಾಗ ಅದನ್ನು ಆನ್ಸರ್ ಮಾಡೋಕ್ಕಾಗಿರಲಿಲ್ಲ, ಸಾರಿ. ಸೊ ಅದಕ್ಕೆ ಈ ಒಂದು ವ್ಲಾಗಲ್ಲಿ ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ತುಂಬ ಜನ ಹೆಣ್ಮಕ್ಳು ಅಂದ್ಕೊಳ್ತಾ ಇರ್ತಾರೆ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಅನ್ನೋವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರ ಜೊತೆಗೆ ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ನ ಯಾರು ತೊಗೊಳ್ತಾರೆ ಮನೆಯಲ್ಲಿ ಅನ್ನೋವಂಥದ್ದು ಇನ್ನೂ ಒಂದು ಪ್ರಶ್ನೆ ಆಗುತ್ತೆ. ಸೊ ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋವಂಥದ್ದು ಈಗ ದುಡಿಯೋ
ದುಡಿಯೋದು ಒಂದು ಕಡೆ ಆದರೆ ಅದನ್ನು ಎಕ್ಸ್ಪೆನ್ಸಸ್ ಹೇಗೆ ಮಾಡ್ತೀವಿ, ಅಂದರೆ ಖರ್ಚುಗಳನ್ನ ಹೇಗೆ ಮಾಡ್ತೀವಿ, ಅದ್ರ ಜೊತೆಗೆ ಹೇಗೆ ನಾವು ಸೇವಿಂಗ್ ಮಾಡ್ತೀವಿ, ಹಾಗೆ ಯಾವ ರೀತಿ ನಾವು ಸೇವಿಂಗ್ಸ್ನ ಮಾಡಬೇಕು ಅನ್ನೋಂಥ ಡಿಸಿಷನ್ಸ್ ಕೂಡ ಒಂದು ಕಡೆ ಆಗುತ್ತೆ. ಸೊ ಈ ಒಂದು ಕ್ವೆಶನ್ನಲ್ಲಿ ತುಂಬ ಜನ ಕೇಳುವಂಥ ಪ್ರಶ್ನೆ ಏನು ಅಂದರೆ, ಹೆಣ್ಮಕ್ಳು ಕರೆಕ್ಟಾಗಿ ನಡೆಸ್ಕೊಂಡು ಹೋಗ್ತಾರಾ ಫೈನಾನ್ಷಿಯಲಿನ ಅಥವಾ ಗಂಡು ಮಕ್ಳನ್ನ ಅಂತ. ಸೊ ಈ ಒಂದು ಕ್ವೆಶನ್ಗೆ ನೀವು ಕೇಳಿರೋದಕ್ಕೆ ನನ್ನ ಆನ್ಸರ್ ಇಟ್ ಟೋಟಲಿ ಡಿಪೆಂಡ್ಸ್ ಆನ್ ಯುವರ್ ಫ್ಯಾಮಿಲಿ. ಸೊ ನಿಮ್ಮ ಫ್ಯಾಮಿಲಿ ಹೇಗೆ ರಿಕ್ವೈರ್ಮೆಂಟ್ ಇದೆ ಅನ್ನೋವಂಥದ್ದು ಡಿಪೆಂಡ್ ಆಗುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇಬ್ಬರು ದುಡಿತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಪ್ಲ್ಯಾನ್ಡ್ ವೇ ಆಫ್ ಲೈಫ್ ಅನ್ನೋವಂಥದ್ದು, ಒಂದು ಡಿಸಿಪ್ಲಿನ್ಡ್ ವೇ ಆಫ್ ಲೈಫ್ ಅನ್ನೋವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಬ್ಬರು ಸ್ಯಾಲ್ರಿಡ್ ಇರ್ತೀರಾ ಅಂತ ಹೇಳಿದ್ರೆ, ನಿಮ್ಮ ಕಮಿಟ್ಮೆಂಟ್ಸು ಅಥವಾ ನೀವು ಪೇ ಮಾಡಬೇಕಾಗಿರುವಂಥ ಬಿಲ್ಸ್ಗಳನ್ನ ಒಂದು ಕಡೆ ಇಟ್ಕೊಂಡು ಅದನ್ನು ಟೋಟಲಾಗಿ ಡಿವೈಡ್ ಮಾಡಬೇಕಾಗತ್ತೆ. ಓಕೆ, ಇದಿಷ್ಟು ನನ್ನ ರೆಸ್ಪಾನ್ಸಿಬಿಲಿಟಿ, ಇದಿಷ್ಟು ನಿನ್ನ ರೆಸ್ಪಾನ್ಸಿಬಿಲಿಟಿ ಅಂತ. ಸೊ ಹಾಗೆ ಮಾಡಿದಾಗ ಏನಾಗುತ್ತೆ, ಇಬ್ರಿಗೂ ಈಕ್ವಲ್ ರೆಸ್ಪಾನ್ಸಿಬಿಲಿಟೀಸ್ ಡಿವೈಡ್ ಆಗ್ತಾ ಹೋಗುತ್ತೆ. ಇನ್ನು ಕೆಲವೊಂದಷ್ಟು ಮನೆಗಳಲ್ಲಿ ಹೇಗಾಗುತ್ತೆ ಅಂತ ಹೇಳಿದ್ರೆ, ಕಂಪ್ಲೀಟ್ ಟೇಕ್ ಓವರ್ ಹಸ್ಬೆಂಡ್ದಾಗಿರುತ್ತೆ. ಅಂದರೆ ವೈಫ್ ಏನು ಬೇಕೋ ಅದನ್ನು ಕಂಪ್ಲೀಟಾಗಿ ಹಸ್ಬೆಂಡಿಂದ ಕೇಳುವಂಥದ್ದಾಗಿರ್ಬೋದು. ಸೊ ಅಥವಾ ವೈಸ್ ವರ್ಸಾ, ಹೆಂಡತಿ ಪ್ರತಿಯೊಂದನ್ನು ನಡೆಸ್ಕೊಂಡು ಹೋಗ್ತಾರೆ, ಹಸ್ಬೆಂಡ್ ಅದಕ್ಕೆ ಏನು ಸ್ಯಾಲ್ರಿ ಏನು ತೊಗೊಂಡಿರ್ತಾರೋ ಅದಕ್ಕೆ ಇಷ್ಟು ಅಂತ ಹೇಳಿ ಕೊಟ್ಟುಬಿಟ್ಟು ಅದರಿಂದ ಮನೆ ನಡೆಸ್ಕೊಳ್ಳೋವಂಥದ್ದು ಒನ್ ಪಾರ್ಟ್ ಆಫ್ ದ ಸ್ಟೋರಿ ಆಗಿರುತ್ತೆ. ಇನ್ ಐದರ್ ಆಫ್ ದ ಕೇಸಸ್, ಸೊ ಯಾವುದೇ ಒಂದು ಕೆಲಸ ಆಗಿರ್ಬೋದು, ಒಂದು ಐದರ್ ಹಸ್ಬೆಂಡ್ ನೋಡ್ಕೊಳ್ಳೋವಂಥದ್ದು, ಇಲ್ಲ ವೈಫ್ ನೋಡ್ಕೊಳ್ಳೋವಂಥದ್ದು, ಅಥವಾ ಈಕ್ವಲಿ ಡಿವೈಡ್ ಮಾಡ್ತಾ ರೆಸ್ಪಾನ್ಸಿಬಿಲಿಟಿನ ನೋಡ್ಕೊಳ್ಳೋವಂಥದ್ದು. ಸೊ ಈ ಮೂರು ಸಿಚುವೇಶನ್ನು ಕಂಪ್ಲೀಟ್ಲಿ ನಿಮ್ಮ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗಿರುತ್ತೆ. ಇನ್ನು ನನ್ನ ಕೇಳಿದ್ರೆ, ನಾವು ಯಾವ ರೀತಿ ರೆಸ್ಪಾನ್ಸಿಬಿಲಿಟೀಸ್ನ ಡಿವೈಡ್ ಮಾಡ್ಕೊಂಡಿದ್ದೀವಿ ಅಂದರೆ, ಇಟ್ಸ್ ಎನ್ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ. ಸೊ ಇವಾಗ ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಟು ದ ಪಾಯಿಂಟ್ ಹೇಳಬೇಕು ಅಂತ ಹೇಳಿದ್ರೆ, ಪ್ರತಿಯೊಂದು ಫೈನಾನ್ಷಿಯಲ್ ಡಿಪೆಂಡೆನ್ಸಿ ಬರೀ ಹೆಂಡತಿಗೆ ಕೊಡುವಂಥದ್ದು ಅಥವಾ ಬರೀ ಗಂಡಂಗೆ ಕೊಡುವಂಥದ್ರಿಂದ ಎಲ್ಲೋ ಒಂದು ಕಡೆ ಒಬ್ಬರಿಗೆ ಓವರ್ ಬರ್ಡನ್ ಮಾಡ್ತೀವಿ ಅನ್ನೋವಂಥ ಭಾವನೆ ನಮಗೆ. ಸೊ ಹಾಗಾಗಿ ಕೆಲವೊಂದಷ್ಟು ಪಾರ್ಟ್ಸ್ಗಳೇನಿರುತ್ತೆ ಅದನ್ನು ನಾವು ಮಾಡ್ತೀವಿ, ಇನ್ನು ಕೆಲವೊಂದಷ್ಟು ಡಿವೈಡ್ ಮಾಡ್ಕೋದು. ಸೊ ಅದರಲ್ಲಿ ಒಂದು ಕ್ಲಾರಿಟಿ ಅನ್ನುವಂಥದ್ದು ಇರಬೇಕು. ತುಂಬ ಜನಗಳ ಮನೆಯಲ್ಲಿ ಈ ಒಂದು ವಿಚಾರಕ್ಕೆ ತುಂಬ ಜಗಳ ಆಗ್ತಾ ಇರುತ್ತೆ. ಸೊ ಅಥವಾ ಕಾನ್ಫ್ಲಿಕ್ಸು ಅಥವಾ ಮಿಸ್ಕಮ್ಯುನಿಕೇಷನ್ ಆಗ್ತಾ ಇರುತ್ತೆ. ಯಾವುದೇ ಒಂದು ವಿಚಾರ ಆದ್ರೂ ಜಗಳ ಅನ್ನುವಂಥದ್ದು ಶುರುವಾಗೋದು ಫೈನಾನ್ಷಿಯಲ್ ಮ್ಯಾಟರಿಂದಾನೆ. ಸೊ ಏನೋ ಹೇಳ್ತಾರಲ್ಲ, ಈಗ ಕೆಟ್ಟೋರಾಗೋದಕ್ಕಿಂತ ಕೊಡ್ದಲೇ ಕೆಟ್ಟೋರಾಗ್ಬಿಡೋದು ವಾಸಿ ಅನ್ನುವಂಥದ್ದು. ಹಾಗಾಗಿ ಯಾವುದೇ ಒಂದು ರಿಲೇಷನ್ ಅಲ್ಲಿ ಮನಿ ಅಥವಾ ಫಿನಾನ್ಸ್ ಅನ್ನುವಂಥದ್ದು ಮಧ್ಯ ಬಂದಾಗ ಆ ಒಂದು ರಿಲೇಷನ್ ಹಾಳಾಗತ್ತೆ ಹೊರತು ಯಾವತ್ತೂ ಅದರಿಂದ ಸರಿ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಆದಷ್ಟು ನಾವು ಈ ಒಂದು ಮನಿನ ತುಂಬ ಕ್ಲಾರಿಟಿಯಾಗಿ ಇಟ್ಬಿಡುವಂಥದ್ದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಟ್ ಅಗೇನ್ ಡಿಪೆಂಡ್ಸ್, ನೀವು ನಿಮ್ಮ ಪಾರ್ಟ್ನರ್ನ ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದ್ರ ಮೇಲೂ ಕೂಡ ಈ ಒಂದು ಡಿಸಿಷನ್ ಕಂಪ್ಲೀಟ್ಲಿ ಡಿಪೆಂಡ್ ಆಗುತ್ತೆ. ಸೊ ತುಂಬ ಜನ ಮನೆಗಳಲ್ಲಿ ಹೆಣ್ಮಕ್ಳು ಇಸ್ ಎ ವೆರಿ ಗುಡ್ ಮ್ಯಾನೇಜರ್ಸ್ ಅಂತ ಹೇಳಿಬಿಟ್ಟು ಅವ್ರಿಗೆ ಪ್ರತಿಯೊಂದನ್ನು ಕೊಡ್ತಾರೆ. ಸೊ ಮೋಸ್ಟ್ ಆಫ್ ದ ಟೈಮ್ ನಾನು ನೋಡಿರೋ ಮಟ್ಟಿಗೆ ಹೆಣ್ಮಕ್ಳಿಗೆ ನಿಮ್ಗೇನು ಬೇಕೋ ಅದನ್ನು ತೊಗೊಂಡ್ಬಿಡಿ ಅಂತ ಇಷ್ಟು ಅಮೌಂಟ್ ಮನೆಗೆ ಅಂತ ಹೇಳಿ ಕೊಟ್ಬಿಡೋವಂಥದ್ದು, ಇನ್ನು ಮಿಕ್ಕಿದ ರೆಸ್ಪಾನ್ಸಿಬಿಲಿಟೀಸ್ನ ಅವ್ರು ನೋಡ್ಕೊಳ್ಳೋವಂಥದ್ದು. ಸೊ ಈ ಥರ ಕೂಡ ತುಂಬ ಜನ ಮಾಡ್ತಾರೆ. ಸೊ ನಾನು ಆಗಲೇ ಹೇಳ್ದಂಗೆ ಕಂಪ್ಲೀಟಾಗಿ ನಮ್ಮ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆ ಥರ ಮಾಡ್ಕೊಂಡು ಹೋಗುವಂಥದ್ದು. ಇನ್ನು ಹೌಸ್ ಮೇಕರ್ಸ್ ಕೂಡ, ಅವರು ಕೂಡ ಯಾವುದೇ ಕಮ್ಮಿ ಇಲ್ಲ ಆಯಿತಾ. ಸೊ ಕೊಟ್ಟಿರುವಂಥ ದುಡ್ಡನ್ನ ಎಷ್ಟೋ ಸತಿ ನಮಗೆ ಗೊತ್ತಿಲ್ಲದಂಗೆ ತುಂಬ ಸೇವ್ ಮಾಡೋವಂಥದ್ದು, ಅಥವಾ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ದೇ ಆರ್ ವೆರಿ ಗುಡ್ ಫೈನಾನ್ಷಿಯಲ್ ಮ್ಯಾನೇಜರ್ಸ್ ಅಂತ ಹೇಳ್ಬೋದು. ಇನ್ನು ನಮ್ಗೆ ಏನು ಅನಿಸ್ತಾ ಇರುತ್ತೆ ಅಂದರೆ, ಅಯ್ಯೋ ದುಡಿತಾ ಇದೀವಲ್ಲ, ಮಕ್ಳಿಗೆ ಇನ್ನೊಂದು ಹೆಚ್ಚಿಗೆ ತೊಗೊಳ್ಳೋಣ, ಇನ್ನೊಂದು ಮಾಡೋಣ ಅಂತ ಅನಿಸ್ತಾ ಇರುತ್ತೆ. ಬಟ್ ಅವರು ತುಂಬ ಕ್ಯಾಲ್ಕುಲೇಟಿವ್ ಆಗಿ ಯಾವ್ದು ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ಮನೆಗೆ ತೊಗೊಳ್ಳುವಂಥದ್ದು. ಸೊ ಹಾಗಂತ ದುಡಿತಾ ಇರುವಂಥವ್ರು ಎರಾಬಿರಿ ಖರ್ಚು ಮಾಡ್ತಾರೆ ಅಂತಲ್ಲ, ಅವ್ರಿಗೂ ಅವ್ರದ್ದೇ ಆದಂಥ ಕಮಿಟ್ಮೆಂಟ್ಸ್ ಇರುತ್ತೆ. ಮತ್ತು ಸೆಲ್ಫ್ ಗಿಫ್ಟಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೀವನದಲ್ಲಿ ನಾವು ದುಡಿಯೋದು ಅಥವಾ ದುಡ್ಡು ಮಾಡುವಂಥದ್ದು ಅಥವಾ ಪ್ರತಿಯೊಂದು ನಾವೇನೇ ಮಾಡೋದ್ರಿ ಅಂತಕ್ಕೆ ನಮ್ಮ ಖುಷಿಗೆ, ನಮ್ಮ ಮಕ್ಕಳ ಖುಷಿಗೆ, ನಮ್ಮ ಫ್ಯಾಮ್ಲಿಯ ಖುಷಿಗೆ, ಸುತ್ತಮುತ್ತಲಿನ ಜನದ ಖುಷಿಗೋಸ್ಕರ. ಸೊ ಹೀಗಿರಬೇಕಾದಾಗ ನಾವು ಎಷ್ಟು ಸಾಧ್ಯನೋ ಅಷ್ಟು ಸೇವಿಂಗ್ಸ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಮಕ್ಕಳ ಎಜುಕೇಷನ್ ಆಗಿರ್ಬೋದು, ಅಥವಾ ನಮ್ಮ ಫ್ಯೂಚರ್ ಪ್ಲ್ಯಾನಿಂಗ್ ಆಗಿರ್ಬೋದು, ಅಥವಾ ನಾವೆಲ್ಲೋ ಒಂದು ಟ್ರಿಪ್ಗೆ ಹೋಗಬೇಕು, ಪ್ರತಿಯೊಂದಕ್ಕೂ ಒಂದು ಪ್ಲ್ಯಾನಿಂಗ್ ಅನ್ನುವಂಥದ್ದು ಇದ್ದಾಗ ಡೆಫಿನೆಟ್ಲಿ ಒಂದು ಪ್ಲ್ಯಾನ್ಡ್ ವೇ ಆಫ್ ಡೂಯಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್.
ಸೊ ಇದು ನನ್ನ ಆನ್ಸರ್ ಆಗಿತ್ತು ಈ ಒಂದು ವ್ಲಾಗಲ್ಲಿ. ಸೊ ನಮ್ಮ ಮನೆಯಲ್ಲಿ ಈಕ್ವಲ್ ರೆಸ್ಪಾನ್ಸಿಬಿಲಿಟಿನ ಶೇರ್ ಮಾಡ್ತೀವಿ. ಈಕ್ವಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಯವರೇ ಮೇಜರ್ ಆಫ್ ದ ಥಿಂಗ್ಸ್ ಟೇಕ್ ಕೇರ್ ಮಾಡುವಂಥದ್ದವ್ರೆ. ಟು ಬಿ ಫ್ರ್ಯಾಂಕ್, ನಾನು ತುಂಬ ಫೈನಾನ್ಷಿಯಲಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ, ಬಿಕಾಸ್ ದಟ್ ಈಸ್ ಸ್ಟ್ರೆಸ್ಫುಲ್ ಫಾರ್ ಮೀ. ನನಗೆ ತುಂಬ ಸ್ಟ್ರೆಸ್ ಅನಿಸುತ್ತೆ ಆ ಫೈನಾನ್ಷಿಯಲ್ ಬಗ್ಗೆ ಮಾತಾಡುವಂಥದ್ದು. ಸೊ ನನಗೇನಂದರೆ ಓಕೆ ಇಲ್ಲಿ ಪೇ ಮಾಡಬೇಕಾ, ಓಕೆ ಐ ವಿಲ್ ಡೂ ದ್ಯಾಟ್. ಅದನ್ನು ಬಿಟ್ಬಿಟ್ಟು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ಆಗಿರಲಿ ಅಥವಾ ಮತ್ತೊಂದಾಗಿರಲಿ, ಐ ಆಮ್ ವೆರಿ ಪುವರ್ ಅಟ್ ದ್ಯಾಟ್. ಸೊ ನನಗೆ ತುಂಬ ಜನ ಹೆಣ್ಮಕ್ಳು ಇರ್ತಾರೆ. ಸೊ ಆ್ಯಕ್ಚುಲಿ ನಾನು ಒಂದಷ್ಟು ರೀಲ್ಸ್ಗಳನ್ನ ನೋಡ್ತಾ ಇರ್ತೀನಿ. ಹಸ್ಬೆಂಡ್ ಮುಂದೆ ಹೋಗ್ತಾ ಇರ್ತಾರೆ, ನಾನು ಸುಮ್ಮನೆ ಆರಾಮಾಗಿ ವಿತೌಟ್ ಎನಿ ಸ್ಟ್ರೆಸ್ ಹೋಗೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದ್ಯಾಟ್ಸ್ ಹೌ ನಮ್ಮ ಮನೇಲಿ ನಡೀತಾ ಇದೆ. ಸೊ ಇಟ್ಸ್ ಕಂಪ್ಲೀಟ್ಲಿ ಮೈ ಹಸ್ಬೆಂಡ್ ಹೂ ಟೇಕ್ಸ್ ಕೇರ್ ಆಫ್ ಆಲ್ ದ ಫಿನಾನ್ಸ್. ಸೊ ಐ ಆಮ್ ಜಸ್ಟ್ ದೇರ್, ಸುಮ್ಮನೆ ಒಂದು ಅಚ್ಚು ಭೈರವ್ ಥರ. ಇನ್ನೊಂದು ದೊಡ್ಡ ಮಗು ಇದ್ದರೆ ಹೇಗಿರುತ್ತೋ ಅದೇ ರೀತಿ ನಾನು. ಸೊ ದಿಸ್ ಇಸ್ ಹೌ ಅವರ್ ಫೈನಾನ್ಷಿಯಲ್ ವರ್ಕ್. ಬಟ್ ತುಂಬ ಜನಕ್ಕೆ ಬೇರೆ ಬೇರೆ ಸರ್ಕಮ್ಸ್ಟಾನ್ಸಸ್ಸಿಂದ ಬೇರೆ ಬೇರೆ ರೀತಿಗಳ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದಿರುತ್ತೆ. ಸೊ ಎಸ್, ಇದಾಗಿತ್ತು ನಿಮ್ಮ ಕ್ವೆಶನ್ಗೆ ನನ್ನ ಆನ್ಸರ್. ಆ್ಯಂಡ್ ಇವತ್ತಿನ ವಿಡಿಯೋ ಕೂಡ ನಾನು ಇನ್ನೇನು ಮುಗ್ಸೋಕ್ಕೆ ಬರ್ತಾಯಿದ್ದೀನಿ. ಸೊ ಎಸ್, ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನ ಮುಗಿಸಿ ಭೈರವ್ನ ಸ್ಕೂಲಿಗೆ ಕಳಿಸಿ ನಾನು ಬರೋಷ್ಟೊತ್ತಿಗೆ ಆಚೆ ಕೂಡ ಎದ್ದಿದ್ದ. ಸೊ ಅವನಿಗೂ ಕೂಡ ಒಂದು ಮುತ್ತ ಕೊಟ್ಟು ಬಾಯ್ ಬಾಯ್ ಹೇಳಿ ಕಾಲೇಜಿಗೆ ಬಂದೆ. ಇನ್ನು ಇವತ್ತು ಮಂಗಳವಾರ, ಪ್ರತಿ ಮಂಗಳವಾರ ನಮ್ಮ ಕಾಲೇಜಲ್ಲಿರುವಂಥ ದೇವಸ್ಥಾನದಲ್ಲಿ ಹೋಮ ನಡೆಯುತ್ತೆ, ಗಣಹೋಮ. ಸೊ ಅದಕ್ಕೆ ಸರಿ ಹೋಗೋಣ ಅಂತ ಹೇಳಿಬಿಟ್ಟು ನಾನು ನನ್ನ ಕೊಲೀಗು, ನನ್ನ ಗೈಡು ಇಬ್ಬರು ಹೋಗಿದ್ವಿ. ಸೊ ಏನೋ ಒಂಥರ ಪ್ರಶಾಂತತೆ, ದೇವಸ್ಥಾನಗಳಿಗೆ ಹೋದರೆ ಏನೋ ಒಂಥರ ನೆಮ್ಮದಿ. ಸೊ ಎಸ್, ಡೇ ಒಂದು ರೀತಿ ತುಂಬ ಚೆನ್ನಾಗಿ ಶುರುವಾಯಿತು ಆ್ಯಂಡ್ ತುಂಬ ಚೆನ್ನಾಗಿ ಹೋಯಿತು ಕೂಡ ಇವತ್ತಿನ ಡೇ. ಐ ಹೋಪ್ ಇವತ್ತಿನ ವ್ಲಾಗ್ ಕೂಡ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ದೇವರ ಬ್ಲೆಸ್ಸಿಂಗ್ಸಿಂದ ಇವತ್ತಿನ ಡೇ ಶುರು ಮಾಡಿದಂಥದ್ದು ತುಂಬ ಚೆನ್ನಾಗಿ ಹೋಯಿತು. ಇನ್ನು ಇವಾಗ ಇನ್ನೂ ಕ್ಲಾಸಸ್ ಯಾವುದು ಶುರು ಆಗ್ದಲೇ ಇರೋದ್ರಿಂದ ಕೆಲವೊಂದು ಡಾಕ್ಯುಮೆಂಟೇಷನ್ಸ್ ಮತ್ತು ಕೆಲವೊಂದು ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಬಿಲ್ಡ್ ಮಾಡುವಂಥದ್ದಿರುತ್ತೆ. ಸೊ ಅದನ್ನೆಲ್ಲ ಮಾಡ್ಕೊಳ್ತಾ ನನ್ನ ಡೇನ ಇವತ್ತು ಕಳೆದೆ. ತುಂಬಾ ಪೀಸ್ಫುಲ್ಲಾಗಿತ್ತು. ಬೆಳಗ್ಗೆನೇ ಹೋಮ ನೋಡಿ ಇದ್ದಿದ್ದು ಎನರ್ಜಿ ಬಂದಂಗೆ ಆಯಿತು. ಸೊ ಇವತ್ತಿನ ಡೇ ಇಷ್ಟು ಬ್ಯೂಟಿಫುಲ್ಲಾಗಿ ಮಾಡಿಕೊಟ್ಟಿದ್ದಂಥ ಪ್ರತಿಯೊಬ್ಬ ಯೂನಿವರ್ಸಲ್ ಮೆಂಬರ್ಸ್ಗೆ, ನನ್ನ ಸುತ್ತಮುತ್ತ ಇದ್ದಂಥ ಜನಕ್ಕೆ ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಸ್, ಇದೇ ರೀತಿ ಇನ್ನು ಮುಂದಿನ ವ್ಲಾಗ್ಸ್ ಬರ್ತಾ ಹೋಗುತ್ತೆ. ನನ್ನ ವ್ಲಾಗ್ಸ್ ನಿಮಗೇನಾದರೂ ಇಷ್ಟ ಆಗ್ತದೆ ಅಂತ ಹೇಳಿದರೆ ಡೆಫಿನೆಟ್ಲಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಸೊ ದ್ಯಾಟ್ ಇನ್ನಷ್ಟು ಹೆಚ್ಚಿಗೆ ವಿಷಯ ನಿಮ್ಗಳ ಜೊತೆ ಶೇರ್ ಮಾಡೋದಕ್ಕೆ, ಇನ್ನೂ ಹೆಚ್ಚು ವ್ಲಾಗ್ಸ್ಗಳು ಶೇರ್ ಮಾಡೋಕ್ಕೆ ಖುಷಿಯಾಗುತ್ತೆ. ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗ್ ಒಂದಿಗೆ. ಅಲ್ಲಿವರೆಗೂ ನಮಸ್ಕಾರ.